ಅವರೆಲ್ಲ ಆರಾಮಾಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗಿದ್ರು. ಆದರೆ ಯಮನಂತೆ ನುಗ್ಗಿದ್ದ ಲಾರಿ ಅವರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ. ಮನೆಗಳಿಗೆ ಹಾನಿಯಾಗಿದ್ರೆ ಸುಖನಿದ್ದೆಯಲ್ಲಿದ್ದ ವ್ಯಕ್ತಿ ಕಣ್ಣು ಬಿಡುವಷ್ಟರಲ್ಲಿ ರಕ್ತದ ಮಡುವಿನಲ್ಲಿದ್ದ. ಕ್ಷಣಾರ್ಧದಲ್ಲೇ ನಡೆದ ಆ ಭೀಕರ ಘಟನೆ ಎದೆ ಜಲ್ಲೆನಿಸುತ್ತೆ. ಪೆಟ್ರೋಲ್ ಬಂಕ್ಗೆ ಡಿಕ್ಕಿ ಹೊಡೆದ ಕಂಟೈನರ್. ವೇಗವಾಗಿ ಸವಾರಿ, ಬ್ರೇಕ್ ಫೇಲ್ ಆದ ಲಾರಿ. ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಪವಾಡದಂತೆ ಉಳಿದ ಜೀವನ್. ಚಲ್ಲಾಪಿಲ್ಲಿಯಾಗಿರುವ ಪೆಟ್ರೋಲ್ ಬಂಕ್ನ ಗೋಡೆಗಳು, ಚದರಿ ಹೋಗಿರುವ ಮನೆಯ ಬಾಗಿಲು, ಎಲ್ಲಂದರಲ್ಲಿ ಬಿದ್ದಿರುವ ಬಿಲ್ಗಳು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಎದೆ ಜಲ್ಲನಿಸುವಂತೆ ಮಾಡಿರುವ ರಕ್ತದ ಕಲೆ ಜೊತೆ ಎಲ್ಲಂದರಲ್ಲಿ ಚೆಲ್ಲಿರುವ ಅಡುಗೆ ಎಣ್ಣೆ. ಇದ್ಯಾವುದೋ ಡೆಡ್ಲಿ ಮರ್ಡರ್ ಸೀನ್ ಅಲ್ಲ, ಇದು ಯಮನಂತೆ ನುಗ್ಗಿ ಬಂಕ್ ಪುಡಿ ಮಾಡಿರೋ ಆಯಿಲ್ ಕಂಟೈನರ್ ಕತೆ, ಅಲ್ಲಿನ ನಿವಾಸಿಗಳ ವ್ಯತೆ. ಹೌದು, ಈ ಸಿಸಿಟಿವಿ ದೃಶ್ಯವನ್ನ ಒಂದ್ಸಾರಿ ಸರಿಯಾಗಿ ನೋಡಿ. ಯಮನಂತೆ ವೇಗವಾಗಿ ನುಗ್ಗಿ ಬಂದಿರುವ ಕಂಟೈನರ್, ದಿಕ್ಕಾಪಾಲಾಗಿ ಓಡ್ತಾ ಇರುವ ಜನ, ಕಣ್ಣು ಮುಚ್ಚಿ ತೆರೆಯುವ ಒಳಗೆ ಗೋಡೆಯನ್ನ ಸೀಳಿ ನುಗ್ಗಿದ ಕಂಟೈನರ್. ಈ ದೃಶ್ಯ ಎಂತವರ ಹೃದಯ ಬಡಿತವನ್ನ ಹೆಚ್ಚಿಸುತ್ತೆ, ಮೈ ಜುಮ್ ಎನಿಸುತ್ತೆ. ಹೌದು, ಇದು ನಿನ್ನೆ ಮಧ್ಯಾಹ್ನ ಚಾಮರಾಜಪೇಟೆಯ 9ನೇ ಕ್ರಾಸ್ನಲ್ಲಿರುವ ನಯಾರಾ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವ ಘಟನೆ. ಬ್ರೇಕ್ ಫೇಲ್ ಆಗಿ ಅಡುಗೆ ಎಣ್ಣೆ ತುಂಬಿಕೊಂಡಿದ್ದ ಕಂಟೈನರ್ ಏಕಾಏಕಿ ಬಂಕ್ಗೆ ನುಗ್ಗಿದೆ. ರಭಸವಾಗಿ ಕಂಟೈನರ್ ನುಗ್ಗಿದ ಪರಿಣಾಮ ಬಂಕ್ ಒಳಭಾಗದ ಕಚೇರಿ ಪುಡಿ ಪುಡಿಯಾಗಿದೆ. ಬಂಕ್ ಒಳಗೆ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದ ಬಂಕ್ ಸಿಬ್ಬಂದಿಗೆ ಲಾರಿ ಗುದ್ದಿದ್ದು, ಜೊತೆಗೆ ಗೋಡೆಯ ಕಲ್ಲುಗಳು ವ್ಯಕ್ತಿಯ ಮೇಲೆ ಬಿದ್ದಿದ್ದು, ವ್ಯಕ್ತಿಯ ಕೈ ಕಟ್ಟಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸರ್, ಪೊಲೀಸ್ ಅವ್ರು ಬಂದರು, ಬರೀ ಪೆಟ್ರೋಲ್ ಬಂಕ್ ವಿಸಿಟ್ ಮಾಡಿಬಿಟ್ಟು ಅಲ್ಲೇನಾಗಿದೆ ಅದನ್ನು ಮಾತ್ರ ನೋಡ್ಕೊಂಡು ಹೋಗಿದ್ದಾರೆ. ಅವರು ಡೀಟೇಲಾಗಿ ಎನ್ಕ್ವೈರಿ ಮಾಡಿಲ್ಲ. ಬರೀ ಪೆಟ್ರೋಲ್ ಬಂಕ್ಗೆ ಆಗಿದೆಯಾ, ಅಕ್ಕಪಕ್ಕ ಆಗಿದೆಯಾ ಅದೆಲ್ಲ ಅವ್ರು ವಿಚಾರಿಸ್ಬೇಕಿತ್ತು. ಅವ್ರು ಹಿಂದೆ ಅಂತೂ ಬಂದೇ ಇಲ್ಲ, ಅವ್ರು ಏನು ವಿಚಾರಿಸಿಲ್ಲ. ಬರೀ ಪೆಟ್ರೋಲ್ ಬಂಕಿಗೆ ಏನಾಗಿದೆ ಅದನ್ನು ನೋಡ್ಕೊಂಡು ಹೋಗಿದ್ದಾರೆ. ನಾನು ಇದನ್ನು ನೋಡಿದಾಗ ನಮ್ಮ ಮನೇಲಿ ಒಬ್ಬರು ಬಾಡಿಗೆಗಿದ್ದಾರೆ. ಅವ್ರು ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ವರ್ಕರೇ. ಅವ್ರಿಗೆ ಮೇಜರ್ ಇಂಜುರಿ ಆಗಿ ಬ್ಲಡ್ ಎಲ್ಲ ಅಷ್ಟು ಹೋಗ್ತಾ ಇತ್ತು. ಪಬ್ಲಿಕ್ಕೇ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೂ ಸೇರಿಸಿದ್ದಾರೆ. ಅದನ್ನು ಸಹಿತ ಅವರು ಪೆಟ್ರೋಲ್ ಬಂಕ್ ಅವ್ರು ನೋಡೋಕ್ಕೆ ಬಂದಿಲ್ಲ. ಅವ್ರು ವರ್ಕರೇ ಆಗಿದ್ರು ಅವ್ರು ಬಂದು ನೋಡೋಕೆ ಬಂದಿಲ್ಲ. ಇನ್ನು ಕಂಟೈನರ್ ಗುದ್ದಿದ ಪರಿಣಾಮ ಬಂಕ್ ಹಿಂಭಾಗದಲ್ಲಿದ್ದ ಮನೆಗಳಿಗೂ ಎಫೆಕ್ಟ್ ಆಗಿದೆ. ಮನೆಯ ಬಾಗಿಲು ಜೊತೆಗೆ ಗೋಡೆಗಳು ಸಹ ಕುಸಿದ್ರೆ ಕಲ್ಲಿನ ಅವಶೇಷಗಳು ಮನೆಯ ಬಾಗಿಲಿಗೆ ಬಂದು ಬಿದ್ದಿವೆ. ಇನ್ನು ಅದೇ ಮನೆಯಲ್ಲಿ ವಾಸವಿರುವ ಜೀವನ್ ಎಂಬಾತ ಪವಾಡದಂತೆ ಅಪಾಯದಿಂದ ಪಾರಾಗಿದ್ದಾನೆ. ಕಂಟೈನರ್ ನುಗ್ಗುವಾಗ ವಿಶೇಷ ಚೇತನ ಯುವಕ ಮನೆಯ ಎದುರು ನಿಂತಿದ್ದ. ಅದೃಷ್ಟ ಎಂಬಂತೆ ಯುವಕ ತಿರುಗ್ತಿದ್ದಂತೆ ಕಂಟೈನರ್ ನುಗ್ಗಿದೆ. ಜೀವ ಉಳಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಮರಾಜಪೇಟೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು, ಕಂಟೈನರ್ ಚಾಲಕನನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ನಾನು 12/6 ಇಲ್ಲಿ ಓಡಾಡ್ತಿದ್ದೆ. ನಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ, ಅದಕ್ಕೆ ನಾನು ಇಲ್ಲಿ ಓಡಾಡ್ತಿದ್ದೆ. ನಾನು ಇಲ್ಲಿಂದ ಬಂದೆ 12/6ಕ್ಕೆ, ಇನ್ನೇನು ವಾಪಸ್ ಹೋದೆ. ಇನ್ನೊಂದು ರೌಂಡ್ ಹೋಗಿ ಬರೋಣ ಅನ್ನೋಷ್ಟು ಹಿಂದೆ ತಿರುಗದೆ ಅಷ್ಟರಲ್ಲಿ ಏನೋ ಡಮ್ ಅಂತು. ಫುಲ್ ನೋಡಿದ್ರೆ ಜೋರಾಗಿ ನಾನೇನೋ ಫೈರ್ ಏನೋ ಅಂದ್ಕೊಂಡು ನಾನೇನಂದೆ ಗ್ಯಾರೇಜ್ ಒಳಗಡೆ ಹೊಟ್ಟೋದೆ. ಆವಾಗ 1 ನಿಮಿಷದಲ್ಲಿ ಇಲ್ಲ ಅಂದರೆ ಬಂದಿದ್ದರೆ ನನಗೂ ಇಂಜುರಿ ಫುಲ್ ಆಗೋಗ್ಬಿಟ್ಟಿರೋದು. ಒಟ್ನಲ್ಲಿ ಪೆಟ್ರೋಲ್ ಬಂಕ್ಗೆ ನುಗ್ಗಿದ ಕಂಟೈನರ್ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಓರ್ವನ ಕೈ ಕಟ್ಟಾಗಿದ್ದು ದುರಂತವಾದ್ರೆ, ವಿಶೇಷ ಚೇತನ ಯುವಕ ಬದುಕಿದ್ದು ಒಂದು ಪವಾಡವೇ ಸರಿ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.